ನಿಮ್ಮ ಡಾಕ್ಟರ್ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶುಭಶ್ರೀ ಜೈನ್. ಒತ್ತಡದ ಜೀವನ, ಬದಲಾಗ್ತಿರುವ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ, ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿ9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಇತ್ತೀಚಿನ ದಿನಗಳಲ್ಲಿ ಬದಲಾದ ಜೀವನ ಶೈಲಿಯಿಂದಾಗಿ ಮಧುಮೇಹದಿಂದ ಬಳಲ್ತಿರುವವರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ. ಒಂದ್ಸಲ ಮಧುಮೇಹ ವಕ್ಕರಿಸಿಕೊಂಡ್ರೆ ಬದುಕಿನುದ್ದಕ್ಕೂ ಈ ರೋಗದ ಜೊತೆ ಜೀವನ ನಡೆಸಬೇಕಾಗುತ್ತೆ. ಹಿರಿಯರು ಕಿರಿಯರು ಎಂಬ ಭೇದ ಭಾವ ಇಲ್ಲದೆ ಈ ಕಾಯಿಲೆ ವಕ್ಕರಿಸಿ ಬಿಡುತ್ತೆ. ಮಧುಮೇಹ ಅಪಾಯಕಾರಿಯಾದ ರೋಗವಾದರೂ ಕೂಡ ಹೆದರುವಂತಹ ಅವಶ್ಯಕತೆ ಇಲ್ಲ. ಸರಿಯಾದ ಚಿಕಿತ್ಸೆ ಪಡೆದರೆ ಈ ರೋಗದಿಂದ ಮುಕ್ತರಾಗಬಹುದು. ಹಾಗಾದ್ರೆ ಮಧುಮೇಹಕ್ಕೆ ಶಾಶ್ವತ ಪರಿಹಾರ ಇದೆಯಾ? ಮಧುಮೇಹದಿಂದ ದೂರ ಇರೋದು ಹೇಗೆ? ನಮ್ಮ ಪುರಾತನ ಹಾಗೂ ಸಾಂಪ್ರದಾಯಿಕ ಪದ್ಧತಿ ಮೂಲಕ ಮಧುಮೇಹ ಗುಣಪಡಿಸೋದು ಹೇಗೆ? ಎಲ್ಲದರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ಇವತ್ತು ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಲತಾ ಶೇಖರ್ಸ್ ಹೋಲಿಸ್ಟಿಕ್ ವೆಲ್ನೆಸ್ ಸೆಂಟರ್ನ ವೈದ್ಯರಾದ ವೈದ್ಯ ಧನ್ವಂತ್ರಿ ಮಾತೃಶ್ರೀ ಡಾಕ್ಟರ್ ಲತಾ ಶೇಖರ್ ಅವರು. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಇನ್ನು ವೀಕ್ಷಕರೇ, ಟಿವಿ ಸ್ಕ್ರೀನ್ನಲ್ಲಿರುವಂತಹ ಸಂಖ್ಯೆಗೆ ಕರೆ ಮಾಡೋ ಮೂಲಕ ತಾವು ಡಾಕ್ಟರ್ ಜೊತೆ ನೇರವಾಗಿ ಮಾತನಾಡಬಹುದು. ಫಸ್ಟ್ ಆಫ್ ಆಲ್ ಡಾಕ್ಟರ್, ಮಧುಮೇಹ ಅನ್ನುವಂಥದ್ದು ಪ್ರತಿಯೊಂದು ಮನೆಯಲ್ಲೂ ಒಬ್ಬರಿಗೆ ಇದೆ ಅನಿಸುತ್ತೆ. ಇತ್ತೀಚಿನ ದಿನದಲ್ಲಿ ಇಷ್ಟೊಂದು ಪ್ರಮಾಣದಲ್ಲಿ ಮಧುಮೇಹ ಕಾಣಿಸಿಕೊಳ್ಳೋದಕ್ಕೆ ಕಾರಣ ಏನು? ಆ್ಯಕ್ಚುಲಿ ನಮ್ಮ ಭಾರತನೇ 2ನೇ ಸ್ಥಾನದಲ್ಲಿದೆ ಅಂದರೆ ತುಂಬ ಬೇಸರದ ಸಂಗತಿ ಅಂತ ಹೇಳ್ಬೋದು. ಯಾಕಂತಂದರೆ ಎಲ್ಲರೂ ಏನು ಅಂದ್ಕೊಂಡಿರ್ತಾರೆ, ಏನೋ ಇನ್ಸುಲಿನ್ ಪ್ರೊಡಕ್ಷನಲ್ಲಿ ವೇರಿಯೇಷನ್ ಆಗುತ್ತೆ, ನಾವು ತಿಂತಾ ಇರೋ ಆಹಾರ ಪದ್ಧತಿಯಿಂದ ಪ್ರಾಬ್ಲಮ್ ಆಗಿರುತ್ತೆ ಅಂತ. ಬಟ್ ಅದೆಲ್ಲದು ತಪ್ಪು ಅಂತ ಹೇಳ್ಬೋದು. ಯಾಕೆಂತಂದರೆ ಪ್ಯಾಂಕ್ರಿಯಾಸ್ ಒಂದು ಇಮೋಷನಲ್ ಆರ್ಗನ್. ನಿಮ್ಗೆ ಯಾರಿಗೆ ತುಂಬ ಒತ್ತಡ ಇರುತ್ತೆ, ಬರ್ಡನ್ ಇರುತ್ತೆ, ಎಷ್ಟೋ ಕಂಪ್ನಿಗಳಲ್ಲಿ ನೋಡಿರ್ಬೋದು ನೀವು, ಆ್ಯಂಬುಲೆನ್ಸ್ ರೆಡಿ ಇರುತ್ತೆ. ಸೊ ಪ್ಯಾನಿಕ್ ಅಟ್ಯಾಕ್ ಅಂತ ಹೇಳ್ತಾರೆ, ಸಡನ್ನಾಗಿ ಒಂದು ಅಟ್ಯಾಕ್ ಬರುವಂಥದ್ದು. ಸೊ ಅಷ್ಟು ಪ್ರಾಬ್ಲಮ್ ಆಗ್ತಾ ಇರೋದು ಇಮೋಷನಲ್ ಇಶ್ಯೂಸಿಂದ. ಸೊ ಅದೇ ಥರ 3 ಜನದಲ್ಲಿ 2ರಿಗೆ ಡಯಾಬಿಟಿಕ್ ಬರ್ತಾ ಇದೆ ಅಂತ ಹೇಳ್ತಾರಲ್ವ. ಸೊ ಯಾಕೆ ಅಂತಂದರೆ, ಸೊ ಪ್ಯಾಂಕ್ರಿಯಾಸ್ ಸರಿಯಾಗಿ ವರ್ಕ್ ಮಾಡೋಲ್ಲ ಅಂದರೆ ಅದು ಓವರಾಲ್ ನಮ್ಮ ಬಾಡಿನಲ್ಲಿ ಏನೇನು ಚೇಂಜಸ್ ಆಗುತ್ತೆ, ಬ್ಲಡ್ ಸರ್ಕ್ಯುಲೇಷನಿಂದ ಪ್ರತಿಯೊಂದು, ಸೊ ಆರ್ಗನ್ ಫೇಲ್ ಆಗ್ತಾ ಬರುವಂಥದ್ದು. ಸೊ ಅದರಿಂದ ಇಷ್ಟೊಂದು ಕಾಯಿಲೆಗಳು, ಅಂದರೆ ಬರೀ ಡಯಾಬಿಟಿಸ್ ಅಂತಲ್ಲ, ಎಲ್ಲ ಕಾಯಿಲೆಗಳು. ಸೊ ಹಾಗಾಗಿ ಸಕ್ಕರೆ ಕಾಯಿಲೆ ಅಷ್ಟು ಹೆಚ್ಚು ಬರೋದು ಅಂದರೆ ಅದಕ್ಕೆ ಮುಖ್ಯವಾದ ಕಾರಣನೇ ಸ್ಟ್ರೆಸ್ ಅಂತ ಹೇಳ್ಬೋದು. ನೀವು ಓವರಾಲ್ ಟ್ರೀಟ್ಮೆಂಟ್ ಅಂದರೆ ಹೇಗಿರಬೇಕು? ಸೊ ಮೈಂಡ್ ಆ್ಯಂಡ್ ಬಾಡಿ, ಸೊ ಎರಡನ್ನೂ ಕ್ಲೆನ್ಸ್ ಮಾಡಿದಾಗ ಮಾತ್ರ ಇದಕ್ಕೆ ಕರೆಕ್ಟಾದ ಉತ್ತರ ಸಿಗುವಂಥದ್ದು. ಓಕೆ ಡಾಕ್ಟರ್, ಮಧುಮೇಹದ ವಿಧಗಳ ಬಗ್ಗೆ ಹೇಳೋದಾದರೆ, ಟೈಪ್ಸ್ ಆಫ್ ಮಧುಮೇಹದ ಬಗ್ಗೆ ಹೇಳೋದಾದರೆ, ಈಗ ಅಲ್ಲಿ ಟೈಪ್ 1, ಟೈಪ್ 2, ಜೆಸ್ಟೇಷನಲ್ ಅಂತ ಹೇಳ್ತಾರೆ. ಅಂದರೆ ಇತ್ತೀಚಿನ ದಿನಗಳಲ್ಲಿ ಚಿಕ್ಕ ಮಕ್ಕಳಿಗೆ ಕೂಡ ಬರ್ತಾ ಇದೆ. ಸೊ ಎಷ್ಟೋ ಮಕ್ಕಳು 3 ವರ್ಷ 4 ವರ್ಷ ಅಷ್ಟು ಚಿಕ್ಕ ಇರುತ್ತೆ. ಇಲ್ಲಿ ಆ್ಯಕ್ಚುಲಿ ಹೇಳಬೇಕು ಅಂದರೆ ಪ್ಯಾಂಕ್ರಿಯಾಸ್ ಡೆಡ್ ಆಗಿರುತ್ತೆ ಅಂತ ಹೇಳ್ತಾರೆ. ಅಂದರೆ ಇನ್ಸುಲಿನ್ ಕೊಡಲೇಬೇಕಾಗತ್ತೆ ಕೆಲವೊಂದು ಸಂದರ್ಭಗಳಲ್ಲಿ. ಸೊ ನಮ್ಮ ಒಂದು ಪ್ರಾಕೃತಿಕ ಚಿಕಿತ್ಸೆಯಲ್ಲಿ ಏನು ಮಾಡ್ಬೋದು ಅಂದರೆ, ಸೊ ಅವರು ಆ್ಯಕ್ಟಿವಿಟಿನ ಚೆನ್ನಾಗಿ ಮಾಡ್ತಾ ಹೋಗ್ಬೋದು, ಆಮೇಲೆ ಇನ್ಸುಲಿನ್ ಯೂನಿಟ್ಸನ್ನು ಡೌನ್ ಮಾಡ್ತಾ ಹೋಗ್ಬೋದು. ಸೊ ಬೇರೆ ಮಕ್ಕಳ ಥರ ಅವರು ಕೂಡ ತುಂಬ ಚೆನ್ನಾಗಿ ಇರೋ ಥರ ಖಂಡಿತ ಮಾಡಿಕೊಡ್ಬೋದು. ಇನ್ನು ಟೈಪ್ 2 ಅಂತ ಏನು ಹೇಳಿದ್ರಿ, ಸೊ ಅದು ಈಗ ಆಫ್ಟರ್ 30, ಆಫ್ಟರ್ 40 ಬರುವಂಥದ್ದು. ಸೊ ಅದು ಕೂಡ ಸ್ಟ್ರೆಸ್ಸಿಂದನೇ ಬರುವಂಥದ್ದು. ಸೊ ಸ್ಟಾರ್ಟಿಂಗಲ್ಲಿ ನೀವು ಅವ್ರು ಏನು ಮೆಡಿಕೇಷನ್ ಕೊಟ್ಟಿರ್ತಾರೆ ಅದನ್ನು ಕೂಡ ನಿಧಾನವಾಗಿ ಟೇಪರ್ ಡೌನ್ ಮಾಡ್ಬೋದು. ಯಾಕೆಂತಂದರೆ ಸೊ ಪ್ಯಾಂಕ್ರಿಯಾಸ್ ಆ್ಯಕ್ಟಿವೇಟ್ ಆಗಲಿಕ್ಕೆ ಕೆಲವೊಂದು ಟೈಪ್ಸ್, ಅಂದರೆ ಪ್ರಾಣಾಯಾಮ ಇರ್ಬೋದು, ಮುದ್ರಾಗಳ ಕಾಂಬಿನೇಷನ್ ಇರ್ಬೋದು, ಆಹಾರ ಪದ್ಧತಿ ಅಂದರೆ ಕೆಲವೊಂದು ಆ್ಯಂಟಿ ಡಯಾಬಿಟಿಕಲ್ ಹರ್ಬ್ಸ್ ಅಂತ ಹೇಳ್ತಾರೆ, ಹಿಂದಿನಿಂದ ಬಂದಿರೋವಂಥದ್ದು. ಪ್ರಾಚೀನ ಪದ್ಧತಿಯಲ್ಲಿ ಏನು ಕೊಡ್ತಾಯಿದ್ರು, ಈಗ ರಾಜ್ಯವೈದ್ಯರು ಅಂತ ಕೇಳಿರ್ಬೋದು ನೀವು. ಸೊ ಕೆಲವೊಂದು ಗಿಡಮೂಲಿಕೆಗಳು, ಅಂದರೆ ಅದರಲ್ಲಿ ಔಷಧಿ ಗುಣ ಯಾವ ಥರ ಇರುತ್ತೆ, ಸೊ ಅದನ್ನು ಯಾವ ಥರ ಕೊಡಬೇಕು ಅಂದರೆ ಪ್ರಪೋರ್ಷನ್ ಇಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆ ಥರ ಕೊಟ್ಟಾಗ ಅವರ ರೀಡಿಂಗ್ ಕೂಡ ನಾರ್ಮಲ್ ಇರುತ್ತೆ, ಅದ್ರ ಜೊತೆಗೆ ಮುಂದೆ ಆಗುವಂಥ ಅನಾಹುತಗಳನ್ನು ಖಂಡಿತ ತಪ್ಪಿಸ್ಬೋದು. ಇನ್ನು ಜೆಸ್ಟೇಷನಲ್ ಅಂದರೆ ಪ್ರೆಗ್ನೆನ್ಸಿ ಇರುವಾಗ ಬರುವಂಥದ್ದು, ಅದು ತುಂಬ ಕಾಮನ್ನು. ಅದಕ್ಕೆ ತುಂಬ ಏನೇನೋ ತೊಗೊಳಕ್ಕೆ ಹೋಗಬಾರ್ದು ಆ್ಯಕ್ಚುಲಿ ಆ ಟೈಮಲ್ಲಿ. ಸೊ ಮಗು ಮತ್ತು ತಾಯಿ ಇಬ್ಬರು ಸೇಫಾಗಿರಬೇಕು ಅಂದಾಗ ಅದನ್ನು ಡಿಫ್ರೆಂಟ್ ರೀತಿಯಲ್ಲಿ, ಅಂದರೆ ಸ್ಟ್ರೆಸ್ ರಿಲೀವ್ ಮಾಡೋದರಲ್ಲಿ ಅಥವಾ ಜಸ್ಟ್ ಒಂದು ಮುದ್ರಾ ಹಾಕೋದ್ರಲ್ಲಿ ಈ ಥರ ಅದನ್ನು ರೆಡ್ಯೂಸ್ ಮಾಡ್ತಾ ಹೋಗಬೇಕು. ಮುಂದೆ ಅವರಿಗೆ ಅದು ಸಕ್ಕರೆ ಕಾಯಿಲೆ ಬರೋದಿಲ್ಲ, ಬಟ್ ಬೇಗ ಬರೋ ಚಾನ್ಸಸ್ ಅವ್ರಿಗೆ ಹೆಚ್ಚಿರುತ್ತೆ, ಅಂದರೆ 1-2-3 ವರ್ಷದ ನಂತರ. ಸೊ ಅದು ಕೂಡ ಅವರ ಜೀವನ ಶೈಲಿ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ. ಡಯಾಬಿಟಿಕ್ ಬಂದರೆ ಲೈಫ್ ಟೈಮ್ ಟ್ಯಾಬ್ಲೆಟ್ ತಗೋಬೇಕು ಅನ್ನುವಂಥ ಚಿಂತೆ ಸಾಕಷ್ಟು ಜನರಲ್ಲಿ ಇದ್ದೇ ಇದೆ, ಅಥವಾ ನೋಡಿರುವಂಥದ್ದು ಕೂಡ ಲೈಫ್ ಟೈಮ್ ಟ್ಯಾಬ್ಲೆಟ್ ತಗೋತಾನೆ ಇರ್ತಾರೆ ಅವರು. ತಾವೇನು ಹೇಳ್ತೀರಾ ಇದಕ್ಕೆ?
ನನ್ನ ಪ್ರಕಾರ ಆ ಥರ ಇಲ್ಲ. ಯಾಕೆಂದರೆ 2-3 ವರ್ಷ ಆಗಿದ್ರೂ ಕೂಡ ಕಂಪ್ಲೀಟಾಗಿ ಅವ್ರ ಮಾತ್ರೆಗಳನ್ನು ಕೂಡ ಬಿಡಿಸ್ಬೋದು. ಸೊ ಟೇಪರ್ ಡೌನ್ ಮಾಡ್ತಾ ಹೋಗ್ಬೋದು. ಕೆಲವೊಬ್ಬರಿಗೆ ಈಗ 10 ವರ್ಷ ತೊಗೊಂಡಿರ್ತಾರೆ, 20 ವರ್ಷ ಅಂಥವರಿಗೆ ಮಿನಿಮಮ್ ಡೋಸೇಜ್ ಮಾಡಿಕೊಡ್ಬೋದು. ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂದರೆ, ಈಗ ಕಾಮನ್ನಾಗಿ ಎಲ್ಲರೂ ಅಂದ್ಕೊಳ್ಳೋದೇನು, ನಮ್ಮ ರೀಡಿಂಗ್ ಪರ್ಫೆಕ್ಟಾಗಿರಬೇಕು ಅಂತ. ಆದರೆ ರೀಡಿಂಗ್ ಪರ್ಫೆಕ್ಟಾಗಿ ಇದ್ದರೂ ಕೂಡ ಏನೇನು ಬೇರೆ ದೇಹದಲ್ಲಿ ವ್ಯತ್ಯಾಸ ಕಾಣಿಸ್ಕೊಳ್ಳುತ್ತೆ ಅದು ಇಂಪಾರ್ಟೆಂಟ್. ಅಂದರೆ ಸಿಂಪ್ಟಮ್ಸ್ ಅಂತ ಹೇಳ್ತಾರೆ. ಸೊ ಈಗ ಎಷ್ಟೋ ಜನಕ್ಕೆ ಕಣ್ಣಿನ ಪ್ರಾಬ್ಲಮ್ ಬರುತ್ತೆ, ರೆಟಿನೋಪತಿ ಅಂತಾರೆ, ನರ್ವ್ ಡ್ಯಾಮೇಜ್ ಆಗ್ತಾ ಹೋಗುತ್ತೆ, ನ್ಯೂರೋಪತಿ, ಈ ರೀತಿ ತುಂಬ ಪ್ರಾಬ್ಲಮ್ ಬರುತ್ತೆ. ಸೊ ನರ್ವ್ ಡ್ಯಾಮೇಜ್ ಆಗ್ತಾ ಇದ್ದಾಗ ಏನಾಗುತ್ತೆ, ಸ್ವಲ್ಪ ಏನೋ ಗಾಯ ಆಗಿರುತ್ತೆ, ಯಾಕೋ ಹೀಲ್ ಆಗ್ತಾ ಇಲ್ಲ, ಚರ್ಮ ಕಪ್ಪಾಗ್ತಿದೆ, ಈ ಥರ ಜನ ತಿಳ್ಕೊಂಡಿರ್ತಾರೆ. ಅವರಿಗೂ ಕೂಡ ರೀಡಿಂಗ್ ನಾರ್ಮಲ್ಲೇ ಇರುತ್ತೆ. ಬಟ್ ಯಾಕೆ ಇಷ್ಟು ಸಫರಿಂಗ್? ಸೊ ಅದಕ್ಕೂ ಕೂಡ ಕಾರಣನೇ ಸ್ಟ್ರೆಸ್ ಅಂತ. ಸೊ ಅದನ್ನು ಬಾಡಿ ಕ್ಲೆನ್ಸ್ ಮಾಡೋದ್ರ ಮೂಲಕ ಸರಿ ಮಾಡ್ತಾ ಹೋದಾಗ ಫ್ಯೂಚರಲ್ಲಿ ಅಂಥ ಪ್ರಾಬ್ಲಮ್ ಬರೋದೇ ಇಲ್ಲ. ಲಾಸ್ಟ್ ಅಂದರೆ ಎಲ್ರಿಗೂ ಗೊತ್ತೇ ಇದೆ, ಗ್ಯಾಂಗ್ರೀನ್ ಸಮಸ್ಯೆ ಅಂತ ಹೇಳ್ತಾರೆ. ಅಂದರೆ ಅಲ್ಲಿ ಆ್ಯಂಪ್ಯೂಟ್ ಮಾಡೋವಂಥದ್ದು. ಅಲ್ಲಿವರೆಗೆ ಹೋಗೋದಕ್ಕೆ ಕಾರಣ ಏನು? ಸೊ ಒಳಗಡೆ ಕೆಮಿಕಲ್ ಇಂಟೇಕ್ ಹೆಚ್ಚಾಗ್ತಾ ಇರುತ್ತೆ, ಸ್ಟ್ರೆಸ್ಸು, ಬರ್ಡನ್ನು ಇದು ಕೂಡ ಹೆಚ್ಚಾಗ್ತಾನೇ ಇರುತ್ತೆ. ಸೊ ಡೇ ಬೈ ಡೇ ಅಂದರೆ ಅವರ ಏಜ್ ಒಂದೊಂದು ವರ್ಷ ಹೆಚ್ಚಾದಾಗ ಪ್ರಾಬ್ಲಮ್ ಹೆಚ್ಚಾಗುತ್ತೆ ವಿನಃ ಯಾರಲ್ಲೂ ಕಡಿಮೆ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ಬೇಕಾಗಿರೋದು ನ್ಯಾಚುರಲ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ. ಓಕೆ ಡಾಕ್ಟರ್, ಮಧುಮೇಹದ ಅಡ್ಡ ಪರಿಣಾಮಗಳ ಬಗ್ಗೆ ಹೇಳೋದಾದರೆ? ಅಡ್ಡ ಪರಿಣಾಮ ಅಂದರೆ ತುಂಬ ಟಯರ್ಡ್ನೆಸ್ ಇರುತ್ತೆ, ಕೆಲವರಿಗೆ ಬಾಯಾರಿಕೆ ಜಾಸ್ತಿ ಇರುತ್ತೆ, ತುಂಬ ಜನ ವೆಯ್ಟ್ ಲಾಸ್ ಆಗ್ತಾರೆ, ಇನ್ನು ಕೆಲವೊಬ್ಬರಿಗೆ ಒಬೇಸ್ ಕೂಡ ಇರ್ತಾರೆ. ಆದರೆ ಅವರ ಎನರ್ಜಿ ಲೆವೆಲ್ ಅನ್ನೋದು ಕಡಿಮೆ ಆಗುತ್ತೆ. ಯಾಕೆ ಅಂದರೆ ಈಗ ಸೆಲ್ಲಿಗೆ ಗ್ಲೂಕೋಸ್ ಬೇಕಾಗಿರುತ್ತೆ. ಬಟ್ ಇಲ್ಲೇನಾಗುತ್ತೆ, ಸೆಲ್ ಕ್ಲೋಸ್ ಆಗುತ್ತೆ. ಸೊ ಆಗ ಗ್ಲೂಕೋಸ್ ಎಲ್ಲಿ ಹೋಗಬೇಕು? ಸೊ ಬ್ಲಡ್ ಸ್ಟ್ರೀಮಲ್ಲಿ ಹೋಗುತ್ತೆ, ಯೂರಿನಲ್ಲಿ ಹೋಗುತ್ತೆ, ಹೆಚ್ಚಾಗ್ತಾ ಹೋಗುತ್ತೆ. ಯೂರಿನ್ ಕಂಟ್ರೋಲ್ ಅನ್ನೋದು ಇರೋದೇ ಇಲ್ಲ. ಸೊ ಸಕ್ಕರೆ ಕಾಯಿಲೆ ಬಂದವರಿಗೆ ಸ್ಕಿನ್ನಲ್ಲಿ ಕೂಡ ತುಂಬ ಪ್ರಾಬ್ಲಮ್ ಇರುತ್ತೆ, ತುಂಬ ಇಚ್ಚಿಂಗ್ ಇರುತ್ತೆ, ಪದೇ ಪದೇ ಯೂರಿನ್ ಪಾಸ್ ಮಾಡ್ತಾ ಇರಬೇಕಾಗಿರುತ್ತೆ. ಸೊ ಈ ಥರ ತುಂಬ ಸಿಂಪ್ಟಮ್ಸ್ ಕಾಣ್ತಾ ಇರುತ್ತೆ. ಜೊತೆಗೆ ಒಂದೊಂದೇ ಆರ್ಗನ್ ಫೇಲ್ ಆಗ್ತಾ ಹೋಗುವಂಥದ್ದು. ಅದಕ್ಕೋಸ್ಕರ ಡಯಾಬಿಟಿಸ್ ಬಗ್ಗೆ ತುಂಬ ಎಚ್ಚರಿಕೆ ವಹಿಸಬೇಕು ಅಂತ. ಬರೀ ರೀಡಿಂಗ್ ಬಗ್ಗೆ ಮಾತ್ರ ಕಾನ್ಸಂಟ್ರೇಟ್ ಮಾಡಬೇಡಿ, ಒಳಗಡೆ ಆರ್ಗನ್ ಬಗ್ಗೆ ಕೂಡ ಕಾನ್ಸಂಟ್ರೇಟ್ ಮಾಡಲೇಬೇಕಾಗತ್ತೆ. ಸೊ ಯಾಕೆಂದರೆ ಅದು ಫೇಲ್ ಆಗಬಾರ್ದು, ಆ ಥರ ನೋಡ್ಕೊಳ್ಳೋದು ನಿಮ್ಮ ಒಂದು ಕರ್ತವ್ಯ ಕೂಡ ಆಗಿರುತ್ತೆ. ಓಕೆ ಡಾಕ್ಟರ್, ಕಾಲರ್ ಇದ್ದಾರೆ ಒಬ್ರು, ರೇವಣ್ಣ ಅಂತ ಚಿತ್ರದುರ್ಗದಿಂದ ಕರೆ ಮಾಡಿದ್ದಾರೆ. ನಮಸ್ತೆ ರೇವಣ್ಣ ಅವರೇ. ಸಮಸ್ಯೆ ಹೇಳಿ, ಡಾಕ್ಟರ್ ಇದ್ದಾರೆ. ಮೇಡಮ್ ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್ ಎಷ್ಟು ಏಜ್ ಇಂದ ಮೇಡಮ್ ಇದು ಅಟ್ಯಾಕ್ ಆಗ್ಬೋದು ಮೇಡಮ್? ಇದು ಏಜ್ ಅಂತ ಬರೋದಿಲ್ಲ, ತುಂಬ ಚಿಕ್ಕವರಲ್ಲೇ ಇರುತ್ತೆ ಟೈಪ್ 1 ಅಂದಾಗ. ದೊಡ್ಡವರಲ್ಲಿ ಈಗೆಲ್ಲ ಈವನ್ 20 ವರ್ಷ 22 ವರ್ಷ ಆ ಏಜಲ್ಲೂ ತುಂಬ ಪೇಷಂಟ್ಸ್ ಇದ್ದಾರೆ. ಸೊ ನಮ್ಮಲ್ಲೂ ಕೂಡ, ಯಾಕಂದರೆ ಅದಕ್ಕೆ ಒಂದು ಕಾರಣನೇ ಸ್ಟ್ರೆಸ್ ಅಂತ ಹೇಳಿದ್ನಲ್ವ. ಸೊ ಹಾಗಾಗಿ ಮ್ಯಾಕ್ಸಿಮಮ್ ಎಲ್ಲ ಏಜಲ್ಲೂ ಬರೋ ಚಾನ್ಸಸ್ ತುಂಬಾ ಇರುತ್ತೆ. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಡಾಕ್ಟರ್, ಇನ್ನು ಮಧುಮೇಹವನ್ನು ಯೋಗಾಭ್ಯಾಸದ ಮೂಲಕ ಗುಣಪಡಿಸಬಹುದಾ, ಹೇಗೆ? ಖಂಡಿತ, ಇದು ತುಂಬ ಒಳ್ಳೆ ಕ್ವಶನ್ ಅಂತ ಹೇಳ್ಬೋದು. ಯೋಗಾಭ್ಯಾಸ ಅಂದರೆ ಏನರ್ಥ? ಹಿಂದೆ ಏನು ಮಾಡ್ತಿದ್ವಿ ನಾವು ಎಲ್ಲ, ಈಗ ವೇದ ಪುರಾಣಗಳಲ್ಲಿ ಏನು ಹೇಳಿತ್ತು, ಹಿಂದಿನ ಕಾಲಕ್ಕೆ ಸ್ವಲ್ಪನಾದರೂ ನಾವು ಹೋಗಬೇಕಾಗತ್ತೆ. ಸೊ ಆಗ ತುಂಬ ಕೆಲಸ ಮಾಡ್ತಾಯಿದ್ರು, ಬಾಗೋದು, ಬೇರೆ ಬೇರೆ ತಿರುಗೋದು ಎಲ್ಲ ಕೆಲಸ ಇರ್ತಿತ್ತಲ್ವ. ಸೊ ಆಗ ಏನಾಗ್ತಿತ್ತು, ಇಡೀ ಬಾಡಿ ಆರ್ಗನ್ ಕರೆಕ್ಟಾಗಿ ವರ್ಕ್ ಮಾಡ್ತಾಯಿತ್ತು. ಈಗ ನಿಮಗೆ ಲ್ಯಾಕ್ ಆಫ್ ಫಿಸಿಕಲ್ ಎಕ್ಸಸೈಸ್ ಆ್ಯಂಡ್ ಸ್ಟ್ರೆಸ್ ಎರಡೂ ಇಲ್ಲಿ ಸೇರ್ತಾ ಇದೆ. ಸೊ ಹಾಗಾಗಿ ಇಷ್ಟು ಪ್ರಾಬ್ಲಮ್ ಆಗುತ್ತೆ. ಯೋಗಾಭ್ಯಾಸ ಅಂದರೆ ಏನು ಮಾಡ್ತಾರೆ, ಪ್ಯಾಂಕ್ರಿಯಾಸ್ ಆ್ಯಕ್ಟಿವೇಟ್ ಆಗಲಿಕ್ಕೆ ಪರ್ಟಿಕ್ಯುಲರ್ ಪೋಸ್ಚರ್ಸ್ ಇರುತ್ತೆ. ಅಂದರೆ ಅಬ್ಡಾಮಿನ್ ರೀಜನ್ನಿಗೆ ಒತ್ತಡ ಹೇರುವಂಥದ್ದು, ಅದು ಟ್ವಿಸ್ಟಿಂಗ್ ಪೋಸ್ಚರ್ ಆಗಿರ್ಬೋದು, ಅಥವಾ ಬ್ಯಾಕ್ ಬೆಂಡಿಂಗ್, ಫ್ರಂಟ್ ಬೆಂಡಿಂಗ್, ಈ ಥರ ಬೇಕಾದಷ್ಟು ಪೋಸ್ಚರ್ಸ್ ಇರುತ್ತೆ. ಜೊತೆಗೆ ಕೆಲವೊಂದು ಪ್ರಾಣಾಯಾಮ ಇರುತ್ತೆ, ವೈಟಲೈಸಿಂಗ್ ಪ್ರಾಣಾಯಾಮ ಅಂತ ಹೇಳ್ತೀವಿ. ಸೊ ನಮ್ಮ ಎನರ್ಜಿನ ಬೂಸ್ಟ್ ಮಾಡುವಂಥದ್ದು, ಮತ್ತು ಮುದ್ರಾಗಳ ಕಾಂಬಿನೇಷನ್. ಸೊ ಇದೆಲ್ಲ ಮಾಡಿದಾಗ ಆಟೋಮೆಟಿಕ್ಕಾಗಿ ಅವರ ಒಂದು ರೀಡಿಂಗೂ ನಾರ್ಮಲ್ ಇರುತ್ತೆ. ಸೊ ನರ್ವಸ್ ಸಿಸ್ಟಮ್ ಮೇಲೆ ಅದೆಲ್ಲ ಅಫೆಕ್ಟ್ ಆಗೋದ್ರಿಂದ ಅವ್ರು ಕಾಮಾಗಿರೋದ್ರಿಂದ ಸೊ ಮುಂದೆ ಬರೋವಂಥ ಎಲ್ಲ ತೊಂದರೆಗಳನ್ನು ತಪ್ಪಿಸ್ಬೋದು. ಮುದ್ರಾ ಅಂದರೆ ಅದಕ್ಕೆ ಹೇಳ್ತೀನಿ, ಅಪಾನ ಮುದ್ರಾ ಅಂತ ಕರೀತಾರೆ. ಜಸ್ಟ್ 3 ಬೆರಳುಗಳನ್ನು ಫೋಲ್ಡ್ ಮಾಡಿ ಈ ರೀತಿ ಇಟ್ಕೊಳ್ಳೋದು. ಸೊ ವಂಡರ್ಫುಲ್ಲಾಗಿ ಇದೆಲ್ಲ ಸಪೋರ್ಟಿಂಗ್ ಥೆರಪಿ ಅಂತ ಸಪೋರ್ಟ್ ಮಾಡ್ತಾ ಹೋಗುತ್ತೆ. ಆ ರೀಡಿಂಗ್ ಕೂಡ ಕಡಿಮೆ ಆಗಲಿಕ್ಕೆ ಸಪೋರ್ಟ್ ಮಾಡುತ್ತೆ. ಜೊತೆಗೆ ಬೇರೆ ಈಗ ಡೈಜೆಷನ್ನಿಗೆ ಸಂಬಂಧಪಟ್ಟ ಯಾವ ಆರ್ಗನ್ ಇದ್ದರೂ, ಪೆಲ್ವಿಕ್ ರೀಜನ್ನಿಂದ ಹಿಡಿದು ಅಬ್ಡಾಮಿನ್ ರೀಜನ್ನಿಂದ ಹಿಡಿದು ಏನೇ ತೊಂದರೆಗಳಿದ್ದರೂ ಕೂಡ ಕಡಿಮೆ ಆಗಲಿಕ್ಕೆ ಕೂಡ ಇದು ಮುದ್ರಾ ಎಲ್ಲದೂ ಸಪೋರ್ಟ್ ಮಾಡ್ತಾ ಹೋಗುತ್ತೆ. ಓಕೆ ಡಾಕ್ಟರ್, ಫಸ್ಟ್ ಆಫ್ ಆಲ್ ಮಧುಮೇಹ ಅಂದ ತಕ್ಷಣ, ಶುಗರ್ ಇದೆ ಒಬ್ಬರಿಗೆ ಅಂತ ತಕ್ಷಣ ಎಲ್ಲರೂ ಆಹಾರದಲ್ಲಿ ಕಂಟ್ರೋಲ್ ಮಾಡೋದಕ್ಕೆ ಶುರು ಮಾಡ್ತಾರೆ, ಅನ್ನ ತಿನ್ನೋದಕ್ಕೆ ಬಿಡ್ತಾರೆ, ಶುಗರ್ ಮುಟ್ಟೋದೇ ಇಲ್ಲ. ಆಹಾರ ಪದ್ಧತಿ ಮುಖ್ಯವಾಗಿ ಹೇಗಿರಬೇಕು? ಆಹಾರ ಪದ್ಧತಿ ಮುಖ್ಯವಾಗಿ ಅಂದರೆ ಅವರು ಕರೆಕ್ಟಾಗಿ ಮಾಡ್ಕೊಳ್ಳೇಬೇಕು. ಆದರೆ ಎಲ್ಲರೂ ಅಂದ್ಕೊಂಡಿರೋ ಥರ ಹಣ್ಣನ್ನು ತಿನ್ನಲೇಬಾರ್ದು ಅಥವಾ ಅಕ್ಕಿ ತಿನ್ನಲೇಬಾರ್ದು, ಇದೆಲ್ಲ ತಪ್ಪು ತಿಳುವಳಿಕೆ. ಗೋಧಿ ತಿಂತಾ ಇದ್ದರೆ
ನಮ್ಗೆ ಶುಗರ್ ಕಂಟ್ರೋಲ್ ಇರುತ್ತೆ. ಎಷ್ಟು ಜನ ಗೋಧಿ ತಿಂದು ಶುಗರ್ ಕಂಟ್ರೋಲ್ ಆಗಿದೆ, ಜಸ್ಟ್ ಅವ್ರು ಚೆಕ್ ಮಾಡ್ಕೋಬೇಕು. ನಿಮಗೊಂದು ನಾಲೆಡ್ಜ್ ಇರಬೇಕು, ಅರಿವು ಅಂತ ಹೇಳ್ತಾರೆ, ಅಂದರೆ ಆ ಕಾನ್ಷಿಯಸ್ನೆಸ್ ಇರಬೇಕು, ನಮ್ಮ ಬಾಡಿಗೆ ಯಾವ್ದು ಬೇಕು ಯಾವ್ದು ಬೇಡ ಅಂತ. ಸೊ ಗೋಧಿ ಯಾರು ಹೆಚ್ಚು ತಿಂತಾರೆ ಇನ್ನೂ ಅವ್ರಿಗೆ ಬರ್ಡನ್ ಆಗುತ್ತೆ ಹೊರತು ಕಡಿಮೆ ಆಗ್ತಾ ಹೋಗೋದಿಲ್ಲ. ಸೊ ಇನ್ನು ಅನ್ನ ಅಂದಾಗ ಪಾಲಿಶ್ಡ್ ರೈಸ್ ಬೇಕಾಗಿರೋದಿಲ್ಲ, ಅನ್ಪಾಲಿಶ್ಡ್ ರೈಸ್ ತಿನ್ನಬೇಕಾಗತ್ತೆ. ಮತ್ತು ಕೆಲವೊಂದು ರಾಗಿ ಆಗಿರ್ಬೋದು, ಹಣ್ಣಾಗಿರ್ಬೋದು, ಇದೆಲ್ಲ ಒಳ್ಳೆಯದೇ ಹೊರತು ಯಾವುದೂ ಕೆಟ್ಟದಲ್ಲ. ಫೈಬರ್ ಕಂಟೆಂಟ್ ಹೆಚ್ಚಿರುವಂಥದ್ದು ತಗೋಬೇಕು. ವೈಟ್ ಶುಗರು ಮತ್ತು ಮೈದಾ ಮತ್ತು ವೈಟ್ ರೈಸ್ ಇಷ್ಟನ್ನು ಅವಾಯ್ಡ್ ಮಾಡಿದರೆ ಖಂಡಿತ ಸಾಕಾಗತ್ತೆ. ಇನ್ನೂ ಮುಖ್ಯವಾಗಿ ಹೇಳಬೇಕು ಅಂತಂದರೆ ಆಫ್ಟರ್ 7 ಅಂದರೆ ರಾತ್ರಿ 7 ಗಂಟೆ ನಂತರ ಊಟ ಮಾಡಬಾರ್ದು. ಸೊ ಆಗ ಏನಾಗುತ್ತೆ, ಎಲ್ಲ ಡೈಜೆಷನ್ ಪ್ರೋಸೆಸ್ ಏನು ನಡೀತಾ ಇರುತ್ತೆ ಅದೆಲ್ಲ ನಿಧಾನ ಆಗ್ತಾ ಹೋಗುತ್ತೆ ನೀವು ಇಮ್ಮಿಡಿಯೇಟಾಗಿ ಮಲ್ಕೊಂಡಾಗ. ಈ ರೀತಿ ಸಿಂಪಲ್ ಟೆಕ್ನಿಕನ್ನು ಅವ್ರು ಕರೆಕ್ಟ್ ಮಾಡಿಕೊಂಡ್ರೆ ಸಾಕಾಗತ್ತೆ. ಓಕೆ ಡಾಕ್ಟರ್, ಶುಗರ್ ಇದೆ ಅಂತ ಗೊತ್ತಾದ ತಕ್ಷಣ ಏನು ಮಾಡಬೇಕು? ಶುಗರ್ ಇದೆ ಅಂತ ಕೂಡಲೇ ಆ ಭಯ ಅನ್ನೋದನ್ನು ಬಿಡಬೇಕು. ಸೊ ಏನಾಗುತ್ತೆ, ನಮಗೆ ಶುಗರ್ ಇದೆ ಒಂದು ಪ್ಯಾನಿಕ್ ಆಗ್ತಾರೆ. ಸೊ ಇದು ಕಾಮನ್ನು, ಬಟ್ ಅದನ್ನು ಬಿಟ್ಟು ನೀವು ಮಾತ್ರೆಗಳು ತೊಗೊಳ್ಬೇಕಾ ಅಥವಾ ಇನ್ನು ಲೈಫ್ ಪೂರ್ತಿ ನಮ್ಮ ಜೀವನನೇ ಹೊರಟೋಗುತ್ತೆ ಅನ್ನೋ ಯಾವುದೇ ರೀತಿ ಏನೂ ಅವ್ರಿಗೆ ಆತಂಕ ಪಡೋ ಅವಶ್ಯಕತೆ ಇರೋದಿಲ್ಲ. ಅದಕ್ಕೆಂತಲೇ ಇರುವಂಥ ಟೆಕ್ನಿಕ್ಸ್ ಬೇಕಾದಷ್ಟು ಇರುತ್ತೆ. ನಾನು ಆಗಲೇ ಹೇಳಿದ್ನಲ್ಲ, ಆ್ಯಂಟಿ ಡಯಾಬಿಟಿಕಲ್ ಹರ್ಬ್ಸ್ ಅಂತ. ಸೊ ಅದು ಬೇಕಾದಷ್ಟು ಅದನ್ನು ಕಾನ್ಸಂಟ್ರೇಟ್ ಮಾಡಿ ಅವ್ರಿಗೆ ಕೊಟ್ಟಾಗ ಸ್ವಲ್ಪ ದಿನ ಅದು ಫುಡ್ ಥರ, ಯಾವುದೇ ರೀತಿ ಕೆಮಿಕಲ್ ಅದರಲ್ಲಿ ಇರೋದಿಲ್ಲ. ಸೊ ಅದನ್ನು ಚಿಕ್ಕ ಮಕ್ಳಿಗೆ ಕೊಟ್ಟರು ತಪ್ಪಿರೋದಿಲ್ಲ. ಸೊ ಆ ರೀತಿ ಕೆಲವೊಂದು ಪರ್ಟಿಕ್ಯುಲರ್ ಕಷಾಯ ಆಗಿರ್ಬೋದು ಅಂಥದ್ದನ್ನು ಸ್ವಲ್ಪ ದಿನ ಸೇವನೆ ಮಾಡಬೇಕಾಗತ್ತೆ. ಜೊತೆಗೆ ನಾನೇನು ಹೇಳ್ತೀನಿ, ಪ್ರಾಣಾಯಾಮ, ಮುದ್ರಾ ಮತ್ತು ಯೋಗಾಭ್ಯಾಸ ಇದನ್ನೆಲ್ಲ ಕರೆಕ್ಟಾಗಿ ಮಾಡ್ತಾ ಹೋದರೆ, ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಅಂದರೆ ಪ್ರಾಣಶಕ್ತಿ ಜಾಗೃತಿ ಚಿಕಿತ್ಸೆ ಅಂತ ಕರಿತೀವಿ. ಅಂದರೆ ನಮ್ಮ ದೇಹದಲ್ಲಿರೋ ಸಪ್ತ ಚಕ್ರಗಳನ್ನು ಆ್ಯಕ್ಟಿವೇಟ್ ಮಾಡೋದು, ನರ್ವ್ ಜಂಕ್ಷನ್ ಅಂತ ಏನು ಹೇಳ್ತೀವಿ ಅದನ್ನು ಕರೆಕ್ಟಾಗಿ ಆ್ಯಕ್ಟಿವೇಟ್ ಮಾಡ್ತಾ ಹೋದರೆ ಸೊ ಇದು ಯಾವ ತೊಂದರೆ ಬರೋದಿಲ್ಲ. ಸೊ ನಮಗಿನ್ನು ಮುಂದೆ ನಾವೊಂದು ಮಧುಮೇಹಿ ಅನ್ನೋ ಒಂದು ಭಾವನೆ ಕೂಡ ಅವ್ರಿಗೆ ಖಂಡಿತ ಬೇಕಾಗಿರೋದಿಲ್ಲ. ಓಕೆ ಡಾಕ್ಟರ್, ಸ್ತ್ರೀಯರಲ್ಲಿ ಅದರಲ್ಲೂ ಮುಖ್ಯವಾಗಿ ಗರ್ಭಿಣಿಯರಲ್ಲಿ ಈ ಮಧುಮೇಹ ಕಾಣಿಸಿಕೊಂಡ್ರೆ ಏನು ಮಾಡಬೇಕು? ಯಾಕಂತಂದರೆ ಹೊಟ್ಟೆಯಲ್ಲಿ ಮಗು ಬೇರೆ ಇರುತ್ತೆ, ಯಾವುದಕ್ಕೂ ಕಂಟ್ರೋಲ್ ಮಾಡೋದಕ್ಕೆ ಕಷ್ಟ ಆ ಸಂದರ್ಭದಲ್ಲಿ. ಜೊತೆಗೆ ಲೈಫ್ ಟೈಮ್ ಆಗಿ ಇವರಿಗೆ ಉಳ್ಕೊಂಡ್ಬಿಡುತ್ತಾ ಹೇಗೆ ಶುಗರ್ ಅನ್ನುವಂಥದ್ದು? ಈಗ ಗರ್ಭಿಣಿ ಸ್ತ್ರೀಯರು ಓವರ್ ಮೆಡಿಕೇಶನ್ ಅವ್ರಿಗೆ ಕೊಡೋ ಹಾಗಿಲ್ಲ. ಎಲ್ಲ ಡಾಕ್ಟರ್ಸೂ ಅದನ್ನೇ ಹೇಳ್ತಾರೆ, ತುಂಬ ನೀವು ಓವರಾಗಿ ಏನೂ ತೊಗೋಬೇಡಿ ಅಂತ. ಯಾಕೆಂತಂದರೆ ಸೊ ಆಗ ಮಗು ಮೇಲೆ ಅಫೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ ಅಂತ. ಸೊ ನ್ಯಾಚುರಲ್ ಫುಡ್ಡಲ್ಲಿ ಅವರಿಗೆ ಡಿಫ್ರೆಂಟ್ ಫುಡ್ಡನ್ನು ಗೈಡ್ ಮಾಡಬೇಕು. ಮತ್ತು ಅವರು ಕೂಡ ಎಕ್ಸಸೈಸ್ ಮಾಡ್ಬೋದು, ಬಟ್ ಅದು ಡಿಫ್ರೆಂಟಾಗಿ ಮಾಡಬೇಕಾಗಿರುತ್ತೆ. ಕಾಮನ್ನಾಗಿ ಎಲ್ಲರೂ ಮಾಡೋವಂಥದ್ದು ಮಾಡಬಾರ್ದು. ಮತ್ತು ನಾನು ಆಗಲೇ ಹೇಳಿದ್ನಲ್ಲ ಅಪಾನ ಮುದ್ರೆ, ಇದನ್ನು 3 ತಿಂಗಳು ಗರ್ಭಿಣಿಯರಿಂದ ಲಾಸ್ಟ್ವರೆಗೂ ಇದನ್ನು 20 ನಿಮಿಷ 30 ನಿಮಿಷ ಈ ಮುದ್ರನ ಪ್ರಾಕ್ಟೀಸ್ ಮಾಡಬೇಕು. ಬ್ರೀದಿಂಗ್ ಟೆಕ್ನಿಕ್ಸನ್ನು ಫಾಲೋ ಮಾಡಬೇಕು. ಇದೆಲ್ಲ ಮಾಡಿದಾಗ ಸೊ ಕಂಟ್ರೋಲ್ ಬರ್ತಾ ಹೋಗುತ್ತೆ. ರೀಡಿಂಗ್ ಬಗ್ಗೆ ತುಂಬ ತಲೆ ಬಿಸಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ 150 160 ರೀಡಿಂಗ್ ಇದ್ರೂ ಏನೂ ತೊಂದರೆ ಇಲ್ಲ. ಬಿಫೋರ್ ಫುಡ್ ಯಾವ ರೀಡಿಂಗ್ ಇರುತ್ತಾ ಅದು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಹಾಗೆಯೇ ಮಗು ಹುಟ್ಟಿದ ನಂತರ ಎಷ್ಟೋ ಜನಕ್ಕೆ ಅದು ಕಡಿಮೆ ಆಗಿಬಿಡುತ್ತೆ, ಬಟ್ ಅವರು ಸ್ವಲ್ಪ ಅದು ಕಂಟ್ರೋಲಲ್ಲೇ ಇರಬೇಕಾಗತ್ತೆ. ಇಲ್ಲಾಂದರೆ 2-3 ವರ್ಷ ಆದ ನಂತರ ಮತ್ತೆ ಬರೋ ಚಾನ್ಸಸ್ ಅವರಿಗೆ ಹೆಚ್ಚು. ಸೊ ಅದಕ್ಕೋಸ್ಕರ ಅವರ ಸ್ವಲ್ಪ ಮಟ್ಟಿಗೆ ಲೈಫ್ ಸ್ಟೈಲ್ನ ಚೇಂಜ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಮಾತ್ರೆಗಳು ಲೈಫ್ ಲಾಂಗ್ ತೊಗೊಳ್ಬೇಕಾಗಿರೋ ಅವಶ್ಯಕತೆ ಖಂಡಿತ ಇರೋದಿಲ್ಲ. ಓಕೆ ಡಾಕ್ಟರ್, ತಾವೇ ಹೇಳ್ದಂಗೆ ಈ ಕಾಯಿಲೆಗೆ ಏಜ್ ಲಿಮಿಟ್ ಅನ್ನೋದು ಇಲ್ವೇ ಇಲ್ಲ. ಹೆಣ್ಣಾಗ್ಲಿ ಗಂಡಾಗ್ಲಿ ಅಥವಾ ಪುರುಷರಾಗ್ಲಿ ಮಹಿಳೆಯರಾಗ್ಲಿ ಯಾವ ಏಜಲ್ಲೂ ಕಂಡು ಬರುತ್ತೆ. ಮುಖ್ಯವಾಗಿ ಮಕ್ಕಳನ್ನ ಕಂಟ್ರೋಲ್ ಮಾಡೋದು ಬಹಳ ಕಷ್ಟ. ಮಕ್ಕಳಲ್ಲೂ ಕೂಡ ಈ ಶುಗರ್ ಕಾಣಿಸ್ಕೊಳ್ಳುತ್ತೆ. ಮಕ್ಕಳಲ್ಲಿ ಕಾಣಿಸ್ಕೊಂಡ್ರೆ ಲೈಫ್ ಸ್ಟೈಲ್ ಹೆಂಗಿರಬೇಕು? ಅವರಿಗೆ ಯೋಗಾಭ್ಯಾಸ ಕಂಪಲ್ಸರಿ ಮಾಡಬೇಕಾಗತ್ತೆ. ಯಾಕೆಂದರೆ ಪ್ಯಾಂಕ್ರಿಯಾಸನ್ನು ಕರೆಕ್ಟಾಗಿ ಇಟ್ಕೋಬೇಕು ಅಂದಾಗ ಬೇಕಾದಷ್ಟು ಟೆಕ್ನಿಕ್ ಇರುತ್ತೆ. ಅಂದರೆ ಮುದ್ರಾ ಇರ್ಬೋದು, ಪ್ರಾಣಾಯಾಮ ಇರ್ಬೋದು, ಅದನ್ನೂ ಅವ್ರಿಗೆ ಹೇಳ್ಕೊಡ್ಬೇಕು. ಆದರೆ ಯಾವ ಥರ ಹೇಳ್ಕೊಡ್ಬೇಕು, ಆಟದ ಮೂಲಕ ಹೇಳ್ಕೊಡ್ಬೇಕಾಗತ್ತೆ. ಆಗ ಅವರಿಗೆ ಇಂಟ್ರೆಸ್ಟ್ ಬರುತ್ತೆ. ಸೊ ಕಲಿತಾ ಹೋಗ್ತಾರೆ. ಅವ್ರ ಮನಸ್ಸಿಗೆ ನೀವೊಂದು ಡಯಾಬಿಟಿಕ್ ನಿನಗಿದೆ ಅನ್ನೋದನ್ನು ನಾವು ಅವರಿಗೆ ಹೆಚ್ಚು ಒತ್ತಡ ಹೇರಬಾರ್ದು. ಸೊ ನ್ಯಾಚುರಲಾಗಿ ಎಲ್ಲ ಮಕ್ಕಳ ಥರ ಆಟ ಆಡಬೇಕು ಮಕ್ಕಳು ಆ್ಯಕ್ಚುಲಿ. ಸೊ ಎಷ್ಟೋ ಸ್ಕೂಲ್ಗಳಲ್ಲಿ ಈಗ ಒಂದು ಪ್ಲೇ ಗ್ರೌಂಡ್ ಕೂಡ ಇರೋದಿಲ್ಲ. ಸೊ ಅವರಿಗೆ ಓವರಾಗಿ ಮೊಬೈಲ್ ಕೊಡುವಂಥದ್ದು ಅಥವಾ ಲ್ಯಾಪ್ಟಾಪ್ ಕೊಡುವಂಥದ್ದು ಇದನ್ನೆಲ್ಲ ಕಡಿಮೆ ಮಾಡಿಬಿಟ್ಟು, ಸೊ ಹಿಂದೆ ಮಕ್ಕಳು ಯಾವ ಥರ ಬೆಳೀತಿದ್ರು, ಈವನ್ ಒಂದು ಮಣ್ಣಲ್ಲಿ ಬೆಳೆದ್ರು ಕೂಡ ಮಕ್ಕಳು ಎಷ್ಟು ಹೆಲ್ದಿಯಾಗಿರ್ತಿದ್ರು, ಆ ರೀತಿ ಸ್ವಲ್ಪ ಮಟ್ಟಿಗೆ ಹಿಂದಿನ ಕಾಲಕ್ಕೆ ಹೋದರೆ ಅವರಿಗೆ ಮುಂದೆ ಕೂಡ ಯಾವ ಅನಾಹುತ ಆಗೋದಿಲ್ಲ. ಹಾಗೆಯೇ ಅವರು ತಗೊಳ್ಳೋ ಇನ್ಸುಲಿನ್ ಲೆವೆಲನ್ನು ಕೂಡ ಖಂಡಿತ ಕಡಿಮೆ ಮಾಡ್ಬೋದು. ಓಕೆ ಡಾಕ್ಟರ್, ಪ್ರಾಣಶಕ್ತಿ ಜಾಗೃತಿ ಚಿಕಿತ್ಸೆ ಅಂದರೆ ಏನು? ಈಗ ನಮ್ಮ ಒಂದು ಸ್ಪೈನಲ್ ಕಾರ್ಡಲ್ಲಿ ಒಂದು ನರ್ವ್ ಜಂಕ್ಷನ್ಸ್ ಇರುತ್ತೆ. ಅಂದರೆ ಮೆಡುಲಾ ಅಬ್ಲಂಗೇಟ್ ಅಂತಾರೆ. ಹಿಂದೆ ನಮ್ಮ ಒಂದು ಮೆದುಳಿನ ಹಿಂಭಾಗದಿಂದ ಬೆನ್ನಿನ ತುದಿವರೆಗೂ
ಸೊ ಅಲ್ಲಿವರೆಗೂ ನರು ಬಂಚಸ್ ಇರುತ್ತೆ. ನಮ್ಮ ಇದರಲ್ಲಿ ಯೋಗ ಇದರಲ್ಲಿ ಹೇಳೋದು ಅಂದರೆ 72,000 ನಾಡೀಸ್ ಇರುತ್ತೆ ಅಂತ ಹೇಳ್ತಾರೆ. ಸೊ ಆ ನರು ಜಂಕ್ಷನ್ ಏನಿರುತ್ತೆ ಅದನ್ನು ಆ್ಯಕ್ಟಿವೇಟ್ ಮಾಡ್ತಾ ಹೋಗೋದು. ಇವತ್ತಿನ ಒಂದು ಕಾಯಿಲೆಗೆ ಸಂಬಂಧಪಟ್ಟ ಹಾಗೆ ಅಂತಂದರೆ ನಾವು ಮಣಿಪುರ ಅಂದರೆ ಹೊಟ್ಟೆ ರೀಜನಲ್ಲಿ ಯಾವ್ಯಾವ ಥರ ಸ್ಪೈನಲ್ ಕಾರ್ಡಿಂದ ಬಂದಿರೋವಂಥ ನರು ಜಂಕ್ಷನ್ ಇರುತ್ತೋ ಅದನ್ನು ಕೆಲವೊಂದು ಮಂತ್ರ ಉಚ್ಚಾರಣೆಯಿಂದ ಆ್ಯಕ್ಟಿವೇಟ್ ಮಾಡ್ತಾ ಹೋಗೋದು. ಇದು ತುಂಬ ವಂಡರ್ಫುಲ್ ಟೆಕ್ನಿಕ್. ಸೊ ಬಟ್ ಇದು ಎಷ್ಟೋ ಜನಕ್ಕೆ ಅದರ ಬಗ್ಗೆ ಅರಿವಿರೋಲ್ಲ ಅಷ್ಟೇ. ಸೊ ಅದು ಯಾವ ಥರ ಮಾಡಬೇಕು ಅನ್ನೋದು ಇಲ್ಲಿ ಮೈಂಡನ್ನು ಆಲ್ಫಾ ಸ್ಟೇಟಿಗೆ ತೊಗೊಂಡು ಹೋಗೋದ್ರಿಂದ ನಿಮಗೆ ಕರೆಕ್ಟ್ ಅರಿವಾಗುತ್ತೆ. ಸೊ ಎಲ್ಲಿ ಏನಾಗ್ತಿದೆ ಆ ಸೆನ್ಸ್ ಆಗುತ್ತೆ. ಸೊ ಆಮೇಲೆ ಬಾಡಿ ತುಂಬ ಲೈಟ್ ಆಗ್ತಾ ಹೋಗುತ್ತೆ, ಏನೋ ಒಂದು ಹ್ಯಾಪಿನೆಸ್ ಇನ್ಕ್ರೀಸ್ ಆಗುತ್ತೆ. ಈಗ ನಾವಿಷ್ಟೆಲ್ಲ ಮಾಡ್ತೀವಿ ಏನಕ್ಕೋಸ್ಕರ? ಹ್ಯಾಪಿನೆಸ್ಸಿಗೋಸ್ಕರ ಅಲ್ವಾ. ಸೊ ಎಷ್ಟು ಈಗಿನ ಮಕ್ಕಳಲ್ಲಿ ಕೂಡ ಎಂಡೋರ್ಫಿನ್ ಅನ್ನೋ ಹಾರ್ಮೋನ್ ಉತ್ಪತ್ತಿನೇ ಆಗಲ್ಲ, ಬೈ ಜನ್ರೇಷನ್ ಇದು ಕಡಿಮೆ ಆಗ್ತಿದೆ. ಸೊ ಅದನ್ನು ವಾಪಸ್ ತರಲಿಕ್ಕೆ ಇಂಥ ಮೆಥಡ್ಸ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಆ ರೀತಿ ಎಲ್ಲ ಒಂದು ನರ್ವ್ ಜಂಕ್ಷನನ್ನು ಆ್ಯಕ್ಟಿವೇಟ್ ಮಾಡ್ತಾ ಮಾಡ್ತಾ ಅಲ್ಲಿರೋ ಆರ್ಗನ್ದು ಕಾರ್ಯಕ್ಷಮತೆ ಏನಿರುತ್ತೋ ಅದು ಹೆಚ್ಚುತ್ತಾ ಬರುತ್ತೆ. ಸೊ ಹಾಗಾಗಿ ಅವರಿಗೆ ನೆಕ್ಸ್ಟ್ ಮೊಮೆಂಟೇ ಅದು 3-4 ಅವರ್ಸ್ ಇರುತ್ತೆ ಹೀಲಿಂಗ್ ಅದು. ಸೊ ಅದರ ನಂತರ ಅವರೊಂದು ನಾಡಿ ನೋಡಿದಾಗಲೋ ಅಥವಾ ನೀವು ಈವನ್ ಚೆಕ್ ಮಾಡಿದಾಗ BP ಆಗಿರ್ಬೋದು, ಶುಗರ್ ಆಗಿರ್ಬೋದು, ಮತ್ತು ಎಷ್ಟೋ ಜನಕ್ಕೆ ಎಲ್ಲ ನೋವಿರುತ್ತೆ. ಸೊ ಎಲ್ಲ ವೀಕ್ ಆಗಿರುತ್ತೆ, ಮಸಲ್ಲು, ಬೋನು, ನರ್ವು ಈ ಥರ ಪ್ರಾಬ್ಲಮ್ ಇರುತ್ತೆ. ಅದೆಲ್ಲ ಕಡಿಮೆ ಆಗ್ತಾ ಇರೋದು ಅವರೇ ಆ ಮೊಮೆಂಟ್ ಕೂಡ ಅವರು ಒಂದು ಫೀಲ್ ಮಾಡ್ಬೋದು. ಅಷ್ಟು ಪವರ್ಫುಲ್ ಹೀಲಿಂಗ್ ಟೆಕ್ನಿಕ್ಕೆ ಪ್ರಾಣಶಕ್ತಿ ಜಾಗೃತಿ ಚಿಕಿತ್ಸೆ. ಓಕೆ ಡಾಕ್ಟರ್, ಇದು ಮಧುಮೇಹಕ್ಕೆ ಹೆಲ್ಪ್ಫುಲ್ ಆಗುತ್ತಾ? ಜೊತೆಗೆ ಇದನ್ನು ಕಲಿಬೇಕು ಅಂತಂದರೆ ಏನು ಮಾಡಬೇಕು? ಖಂಡಿತ ಮಧುಮೇಹ ಅಂತಲ್ಲ, ಎಲ್ಲ ಕಾಯಿಲೆಗಳನ್ನು ಬಾರದಂತೆ ತಡೆಯೋದಕ್ಕೆ ತುಂಬ ಇದು ಸಪೋರ್ಟ್ ಮಾಡುತ್ತೆ. ಬಂದ ನಂತರ ಅದನ್ನು ಕಡಿಮೆ ಮಾಡ್ಕೊಳ್ಳಿಕ್ಕೂ ಇದು ಸಪೋರ್ಟ್ ಮಾಡುತ್ತೆ. ಕಲಿಯೋದು ಅಂದಾಗ ನಮ್ಮಲ್ಲಿ ಈಗ ಯೂನಿವರ್ಸಿಟಿಗೆ ಅಫಿಲಿಯೇಷನ್ ಮಾಡಿರುತ್ತೆ. ಸೊ ಅದು ಯಾಕೆಂದರೆ ಅವರಿಗೊಂದು ಸರ್ಟಿಫಿಕೇಟ್ ಕೂಡ ವ್ಯಾಲ್ಯೂ ಇರಬೇಕು ಅಂತ. ಆಮೇಲೆ ಅವರು ಅದರಲ್ಲಿ ಬೇರೆ ಬೇರೆ ಥರ ಟೆಕ್ನಿಕ್ಸ್ ಇರುತ್ತೆ. ಅಂದರೆ ಈಗ ಮೈಂಡ್ ರಿಲೇಟೆಡ್ ಯಾವ ಥರ ಇರುತ್ತೆ, ಸೊ ಮತ್ತು ಯೋಗ ಥೆರಪಿ ಅಂತ ಇರುತ್ತೆ. ಅಂದರೆ ಟ್ರೀಟ್ಮೆಂಟ್ ಯಾವ ಥರ ಇರುತ್ತೆ, ಯಾವ್ಯಾವ ಕಾಯಿಲೆಗಳಿಗೆ ಏನು ಮಾಡಬೇಕು, ಯೋಗಿಕ್ ಮ್ಯಾನೇಜ್ಮೆಂಟ್ ಅಂತ ಇರುತ್ತೆ. ಹಾಗೆಯೇ ಡಯಟ್ ಬಗ್ಗೆ ಇರುತ್ತೆ, ಮತ್ತು ಅನಾಟಮಿ ಬಗ್ಗೆ ಇರುತ್ತೆ. ಇದನ್ನೆಲ್ಲ ಹೇಳ್ಕೊಡುವಂಥ ಯೋಗ ಥೆರಪಿಸ್ಟ್ ಕೋರ್ಸ್ ಅಂತ ಹೇಳ್ತಾರೆ. ಸೊ ಅದು ಒಂದು 3 ತಿಂಗಳು 4 ತಿಂಗಳು ಈ ಥರ ಕೋರ್ಸ್ ಕಲಿಬೇಕಾಗತ್ತೆ. ಹಾಗೆಯೇ ಅವರು ನಮ್ಮಲ್ಲಿ ಬಂದು ಎಷ್ಟು ದಿನ ಬೇಕಾದರೂ ಅವ್ರು ಕಲಿಯೋ ಒಂದು ಅವಕಾಶ ಕೂಡ ಅವ್ರಿಗೆ ಕೊಟ್ಟಿರ್ತೀವಿ. ಸೊ ಕಲಿತು ಅವ್ರನ್ನ ಹೀಲ್ ಮಾಡ್ಕೊಳ್ಳೋದ್ರ ಜೊತೆಗೆ ಬೇರೆಯವ್ರನ್ನ ಹೀಲ್ ಮಾಡುವಂಥ ವಂಡರ್ಫುಲ್ ಟೆಕ್ನಿಕ್ ಅದು. ಪ್ರಾಚೀನ ವೈದ್ಯ ಚಿಕಿತ್ಸಾ ಪದ್ಧತಿ ಇದ್ರ ಬಗ್ಗೆ ಹೇಳೋದಾದರೆ, ಅಂದರೆ ಇವಾಗಿನ ಚಿಕಿತ್ಸಾ ಪದ್ಧತಿಗೂ ಈ ಚಿಕಿತ್ಸಾ ಪದ್ಧತಿಗೂ ಇರುವಂಥ ವ್ಯತ್ಯಾಸ? ಯಾಕೆಂದರೆ ಈಗ ನಾವು ಈ ಥರ ಚೇಂಜ್ ಆಗಿರೋದು, ಯಾವುದೇ ರೀತಿ ಫಿಸಿಕಲ್ ಎಕ್ಸಸೈಸ್ ಇರೋದಿಲ್ಲ, ಮತ್ತು ಕಂಪ್ಯೂಟ್ರ್ ಮುಂದೆನೇ ಕೂತ್ಕೊಳ್ಳೋ ಅದು ಏನೂ ಮಾಡಲಿಕ್ಕೆ ಬರೋದಿಲ್ಲ. ಸೊ ಆಗ ಏನಾಗುತ್ತೆ, ನಿಮಗೆ ತುಂಬ ಓವರ್ ಬರ್ಡನ್ ಆಗುತ್ತೆ, ಸ್ಟ್ರೆಸ್ ಆಗುತ್ತೆ. ಪ್ರಾಚೀನ ಪದ್ಧತಿಯಿಂದಾಗೇನು ಹಿಂದಿನ ಕಾಲಕ್ಕೆ ಹೋಗುವಂಥದ್ದು ಅಷ್ಟು ಸಿಂಪಲ್ಲಾಗಿ ಹಿಂದೆ ಉಳುತ್ತಾ ಇದ್ದರು, ಅಥವಾ ಬೇರೆ ಬೇರೆ ಕೆಲಸ ಕುಟ್ಟೋದು ತಿರುವುದು ಎಲ್ಲ ಮಾಡ್ತಿದ್ರು. ಈಗ ಲೇಡೀಸ್ ಕೂಡ ತುಂಬ ಓವರ್ ಬರ್ಡನ್ ಆಗ್ತಿದೆ, ಸ್ಟ್ರೆಸ್ಸು, ಆ್ಯಂಗ್ಸೈಟಿ ಅಂತ ಅದಕ್ಕೆ ಹೋಗಿ ಮಾತ್ರೆ ತೊಗೊಳ್ತಾರೆ, ಏನೇನೋ ಮಾಡ್ತಿರ್ತಾರೆ. ಬಟ್ ಯಾರಿಗೂ ನೆಮ್ಮದಿ ಅನ್ನೋದು ಇರೋದಿಲ್ಲ. ಹಿಂದಿನ ಕಾಲಕ್ಕೆ ಹೋದಾಗ ಹಿಂದೆ ಏನು ಮಾಡ್ತಿದ್ರು, ನಾವು ಚಿಕ್ಕಕ್ಕಿದ್ದಾಗ ಏನು ಮಾಡ್ತಿದ್ರು, ಸೊಪ್ಪು ಆಗಿರ್ಬೋದು, ಕೆಲವೊಂದು ಗಿಡಮೂಲಿಕೆ ಆಗಿರ್ಬೋದು, ಜ್ಯೇಷ್ಠ ಮಧು, ಪುನರ್ನವ ಅಂಥದ್ದೆಲ್ಲ ತುಂಬ ಇರ್ತಾಯಿತ್ತು. ಅದರದ್ದೆಲ್ಲ ಕಷಾಯ ಮಾಡಿಕೊಡ್ತಿದ್ರು, ತಂಬುಳಿ ಅಂತ ಮಾಡ್ಕೊಡ್ತಿದ್ರು. ಹೀಗೆ ಆಹಾರ ಪದ್ಧತಿಯಿಂದ ಹಿಡಿದು ಅವ್ರು ಏನು ಮಾಡ್ತಾಯಿದ್ರು, ಬೆಳಿಗ್ಗೆ ಒಂದು ಅಗ್ನಿ ಕಾರ್ಯ ಅಂತ ಮನೆಯಲ್ಲಿ ಪೂಜೆ ಮಾಡ್ತಿದ್ರು, ಭಜನೆ ಮಾಡ್ತಿದ್ರು. ಆ ಥರ ಯಾವಾಗ ನಾವು ಹಿಂದಿನ ಕಾಲಕ್ಕೆ ಸ್ವಲ್ಪ ಹೋಗ್ತೀವಿ, ಆಗ ನಮ್ಮೆಲ್ಲ ಆರೋಗ್ಯ ಸಮಸ್ಯೆಗಳು ಖಂಡಿತ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಅದನ್ನು ಒಂದು ಈಗ ತರೋದೇ ನಮ್ಮ ಮುಖ್ಯ ಉದ್ದೇಶ ಆಗಿದೆ. ಸೊ ಅಲ್ಲಿ ಏನು ಈಗ ತುಂಬ ಟೈಮ್ ಇರೋಲ್ಲ, ಆದರೆ ನಿಮಗೋಸ್ಕರ ನೀವು ಒಂದು ಅರ್ಧ ಗಂಟೆ ಟೈಮ್ ಕೊಟ್ಟರು ಅದರ ಒಂದು ಪ್ಯಾಕೇಜ್ ಥರ ನಿಮ್ಗೆ ಕಂಪ್ಲೀಟಾಗಿ ಹೇಳ್ಕೊಟ್ಟಾಗ ಸೊ ಅದನ್ನು ನೀವು ಫಾಲೋ ಮಾಡಿದ್ರೆ ಸಾಕಾಗತ್ತೆ. ಸೊ ಯಾವ ಥರ ನಾವು ಹೆಲ್ದಿ ಲೈಫನ್ನು ಲೀಡ್ ಮಾಡ್ಬೋದು ಅಂತ. ಇವಾಗಿನ ಕಾಲದಲ್ಲಿ ಎಲ್ರಿಗೂ ಸ್ವಲ್ಪ ಫಾಸ್ಟಾಗಿ ಆಗಬೇಕು, ಅಡ್ವಾನ್ಸ್ ಟ್ರೀಟ್ಮೆಂಟ್ಗೆ ಎಲ್ಲರೂ ಮೊರೆ ಹೋಗ್ತಾರೆ. ಅಂಥವರಿಗೆ ತಾವು ಕಿವಿ ಮಾತು ಹೇಳೋದಾದರೆ? ಅಂಥವರು ಕೂಡ ಒಂದು ಅರ್ಧ ಗಂಟೆ ಅಂತ ಹೇಳಿದ್ಮೇಲೆ ಜಸ್ಟ್ ಒಂದು 30 ಮಿನಿಟ್ಸ್ 24 ಅವರ್ಸಲ್ಲಿ ಎಲ್ರಿಗೂ ಸಿಗುತ್ತಲ್ವಾ. ಸೊ ಯಾಕೆ ಅದು ಬೇಕು, ನಾವು ಎಷ್ಟು ದಿನ ಓಡ್ಬೋದು ಅಲ್ವಾ. ಸೊ ಅಲ್ಲಿ ಈಗ ನೀವೇ ನೋಡ್ತಾ ಇದ್ದೀರಿ, ಒಂದು ಹಾರ್ಟ್ ಅಟ್ಯಾಕ್ ಕೂಡ ಆಗೋದಲ್ಲ, ಹಾರ್ಟ್ ಯಾವ ಥರ ಫೇಲ್ ಆಗುತ್ತೆ, ಕಾರ್ಡಿಯಾಕ್ ಅರೆಸ್ಟ್ ಅಂತ ನೆಕ್ಸ್ಟ್ ಮೂಮೆಂಟ್ ನಾವೇ ಇರೋದಿಲ್ಲ ಅಲ್ವಾ. ಸೊ ಅದನ್ನೆಲ್ಲ ಕಂಟ್ರೋಲ್ ಮಾಡಬೇಕು ಅಂದಾಗ ಕಂಪ್ಲೀಟಾಗಿ ಕೂತಾಗ ನಿಮಗೆ ಗೊತ್ತಾಗುತ್ತೆ, ನಿಮ್ಮನ್ನು ನೀವು ಅನಲೈಸ್ ಮಾಡ್ಕೊಳ್ತಾ ಹೋಗಬೇಕು, ನರ್ವಸ್ ಸಿಸ್ಟಮನ್ನು ಕಾಮ್ ಡೌನ್ ಮಾಡಬೇಕು. ಮತ್ತು ಗಿಡಮೂಲಿಕೆಗಳು ಅಂತ ನಾನೇನು ಹೇಳಿದೆ, ಸೊ ಆ ಥರ ಔಷಧಿ ಗುಣ ಇರುವಂಥದ್ದನ್ನು ಸ್ವಲ್ಪ ದಿನ ನಿಮಗೆ ಬೇಕಾಗತ್ತೆ. ಆ ಕಾಂಬಿನೇಷನ್ ಆ್ಯಂಡ್ ಪ್ರಪೋರ್ಷನ್ ನಿಮ್ಗೆ ಯಾವ್ಯಾವ ಕಾಯಿಲೆ ಇದೆ, ಈಗ ಶುಗರ್ ಅಂದಾಗ ಏನಿರುತ್ತೆ, ಕಣ್ಣಿನ ಪ್ರಾಬ್ಲಮ್ ಇರುತ್ತೆ, ಎಷ್ಟೋ ಜನ ಎಷ್ಟು ಒದ್ದಾಡ್ತಿರ್ತೀರಿ, ಅಥವಾ ಹಾರ್ಟ್ ಇಶ್ಯೂಸ್ ಇರುತ್ತೆ, ಮತ್ತು ಕಿಡ್ನಿ ಅಂತೂ ತುಂಬ ಪ್ರಾಬ್ಲಮ್ ಆಗ್ತಾನೇ ಇದೆ, ಕ್ರಿಯೇಟಿನ್ ಎಷ್ಟು ಹೆಚ್ಚಾಗ್ತಾ ಇದೆ, ಯಾಕೆ ಆಗ್ತಾ ಇದೆ, ಸೊ ಅದಕ್ಕೆ ಯಾವ ಥರ ಹೀಲ್ ಮಾಡ್ಕೋಬೇಕು, ಅಥವಾ ಇನ್ನೇನೋ ಸ್ಕಿನ್ ಮೇಲೆ ಪ್ರಾಬ್ಲಮ್ ಇರುತ್ತೆ. ಇದನ್ನೆಲ್ಲ ಕೂಲಂಕುಷವಾಗಿ ನೋಡಿಬಿಟ್ಟು ಅವ್ರಿಗೆ ಹೇಳ್ಕೊಡ್ತೀವಿ. ಸೊ ಫಾಲೋ ಮಾಡಿ ಅಂತ ಫಾಲೋ ಮಾಡ್ತಾ ಮಾಡ್ತಾ ಜಸ್ಟ್ 15ರಿಂದ 20 ದಿನಗಳಲ್ಲಿ ಅವರ ಶುಗರ್ ಕಂಟ್ರೋಲು ಬರುತ್ತೆ,
ಬೇರೆ ಆರ್ಗನ್ ಪ್ರೊಟೆಕ್ಟ್ ಮಾಡೋದು ಹೇಗೆ ಅಂತ ಹೇಳ್ಕೊಟ್ಟಿರ್ತೀವಿ, ಫಾಲೋ ಮಾಡ್ಕೊಳ್ತಾ ಬಂದರೆ ಫ್ಯೂಚರಲ್ಲಿ ಯಾವ ಆರ್ಗನ್ನು ಫೇಲ್ ಆಗೋದಿಲ್ಲ. ಓಕೆ ಡಾಕ್ಟರ್, ತಮ್ಮಲ್ಲಿ ಪರ್ಟಿಕ್ಯುಲರ್ ಆಗಿ ಮಧುಮೇಹಕ್ಕೆ ಚಿಕಿತ್ಸೆ ಹೇಗೆ, ಜೊತೆಗೆ ಗ್ಯಾಂಗ್ರೀನ್ ಕಾಣಿಸಿಕೊಂಡ್ರೆ ಏನು ಮಾಡ್ತೀರಾ? ಈಗ ಗ್ಯಾಂಗ್ರೀನ್ ಅಂದರೆ ಸ್ಕಿನ್ ಪ್ರಾಬ್ಲಮ್ ಅಲ್ವಾ. ಈಗ ಮ್ಯಾಕ್ಸಿಮಮ್ ಮಧುಮೇಹಿಗಳಿಗೆ ಇದು ಪ್ರಾಬ್ಲಮ್ ಬರೋದು. ಯಾಕೆಂದರೆ ನಾನು ಮೊದಲೇ ಹೇಳಿದ್ನಲ್ಲ, ನರ್ವ್ ಡ್ಯಾಮೇಜ್ ಆಗುತ್ತೆ. ಇಲ್ಲಿಂದ ನೀವು ಮೇಲಿಂದ ಏನೋ ಒಂದು ಅಪ್ಲೈ ಮಾಡಿದ್ರೆ ಅದು ಜಸ್ಟ್ ಸಪ್ರೆಸ್ ಆಗುತ್ತೆ ವಿನಃ ಸೊ ಒಳಗಡೆಯಿಂದ ಕ್ಲೆನ್ಸ್ ಆಗೋದಿಲ್ಲ. ಇಲ್ಲಿ ಬಾಡಿ ಕ್ಲೆನ್ಸ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನೀವು ರಕ್ತ ಶುದ್ಧಿ ಅಂತ ಹೇಳ್ಬೋದು, ಅಥವಾ ಕ್ಲೆನ್ಸಿಂಗ್ ಮೆಥಡ್ ಕಂಪ್ಲೀಟ್ ಒಳಗಡೆ ಏನು ಟಾಕ್ಸಿನ್ಸ್ ಇರುತ್ತೆ ಅದನ್ನು ಹೊರಗಡೆ ಹಾಕಬೇಕು. ಹಾಕಿದಾಗ ಏನಾಗುತ್ತೆ, ಒಂದು 15 ದಿನ 20 ದಿನಕ್ಕೆ ನಿಮ್ಮ ಸ್ಕಿನ್ನಲ್ಲಿ ವ್ಯತ್ಯಾಸ ಆಗೋದು ಗೊತ್ತಾಗುತ್ತೆ. ತುಂಬ ಇಚ್ಚಿಂಗ್ ಇರುತ್ತೆ, ಅಥವಾ ಕಂಪ್ಲೀಟ್ ಕಪ್ಪಾಗಿರುತ್ತೆ, ಸ್ವೆಲ್ಲಿಂಗ್ ಇರುತ್ತೆ, ತುಂಬ ನೋಡಲಿಕ್ಕೆ ತುಂಬ ಕಷ್ಟ ಆಗ್ತಾ ಇರುತ್ತೆ. ಯಾಕೆಂದರೆ ಗಾಯ ಗುಣ ಆಗಿರೋದಿಲ್ಲ. ಸೊ ಅದು ಒಂದು ಪಸ್ ಅಂತ ಏನು ಹೇಳ್ತೀವಿ ಅದು ಬರ್ತಾನೆ ಇರುತ್ತೆ. ಎಷ್ಟೋ ಜನ ಬ್ಯಾಂಡೇಜ್ ಹಾಕ್ಕೊಂಡೇ ಇರ್ತಾರೆ, ಅಂಥವ್ರಿಗೆ ಕೂಡ ಚೇಂಜ್ ಆಗ್ತಾ ಬರುತ್ತೆ ಸ್ಕಿನ್ ಮೇಲೆ. ಸೊ ಅದೇ ಥರ ಕ್ಲೆನ್ಸ್ ಮಾಡ್ತಾ 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 1-2 ತಿಂಗಳು 3 ತಿಂಗಳಲ್ಲಿ ಚರ್ಮ ಕಪ್ಪಾಗೋದು ವಾಪಸ್ ನಾರ್ಮಲ್ ಸ್ಥಿತಿ ಬರುತ್ತೆ. ಸೊ ಗ್ಯಾಂಗ್ರೀನ್ ಯಾಕಾಗುತ್ತೆ, ಲಾಸ್ಟ್ ಸ್ಟೇಜ್ ಅದು. ಗ್ಯಾಂಗ್ರೀನ್ ಅಂದರೆ ಅಲ್ಲಿ ಸೆಲ್ ಡೆಡ್ ಆಗುತ್ತೆ. ಸೊ ಆಗ ಏನಾಗುತ್ತೆ, ಅದಕ್ಕೆ ಜೀವ ಇರೋದಿಲ್ಲ ಅಂತ. ಸೊ ಆಗ ಏನು ಮಾಡ್ತೀರಿ, ಆ್ಯಂಪ್ಯೂಟ್ ಮಾಡಬೇಕಾಗಿರೋ ಪರಿಸ್ಥಿತಿ ಬರುತ್ತೆ, ಅಂದರೆ ಕಟ್ ಮಾಡುವಂಥದ್ದು. ಅದನ್ನು ಕೂಡ ಖಂಡಿತ ತಪ್ಪಿಸ್ಬೋದು. ಸೊ ವಾಪಸ್ ಅದು ಮೊದಲಿನ ಸ್ಟೇಜಿಗೆ ಬರಲಿಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ ವಿನಃ ಅದನ್ನು ಕೂಡ ಕರೆಕ್ಟ್ ಮಾಡ್ತಾ ಬರ್ಬೋದು. ಸೊ ಗ್ಯಾಂಗ್ರೀನ್ ಅನ್ನೋದೇ ಒಂದು ಭಯಾನಕ ಶಬ್ದ ಅಂತ ಹೇಳ್ಬೋದು. ಅಷ್ಟು ಪ್ರಾಬ್ಲಮ್ಮು, ಅಷ್ಟು ಸಫರಿಂಗ್. ಸೊ ಅದನ್ನು ಕಡಿಮೆ ಮಾಡ್ಕೋಬೇಕು ಅಂದಾಗ ಮುನ್ನೆಚ್ಚರಿಕೆ ಅಂತ ಹೇಳ್ತೀವಲ್ಲ, ಅದು ತುಂಬ ಇಂಪಾರ್ಟೆಂಟ್. ಸ್ಕಿನ್ ಕಪ್ಪಾದಾಗಲೇ ನೀವು ಅದನ್ನು ಕ್ರಮ ತಗೋಬೇಕಾಗತ್ತೆ. ಥ್ಯಾಂಕ್ ಯು ಡಾಕ್ಟರ್, ಸಾಕಷ್ಟು ಮಾಹಿತಿ ನೀಡಿದ್ರಿ ತಾವು. ಓಕೆ, ನಮಸ್ತೆ. ಇನ್ನು ವೀಕ್ಷಕರೇ, ಡಾಕ್ಟರನ್ನು ನೇರವಾಗಿ ಭೇಟಿಯಾಗಬೇಕು ಅಂದರೆ ಅಡ್ರೆಸ್ ಪ್ಲೇಟ್ ಇಂತಿದೆ, ನೋಟ್ ಮಾಡ್ಕೊಳ್ಳಿ. ಡಾಕ್ಟರ್ ಲತಾ ಶೇಖರ್ಸ್ ಹೋಲಿಸ್ಟಿಕ್ ವೆಲ್ನೆಸ್ ಪ್ರೈವೇಟ್ ಲಿಮಿಟೆಡ್, 8th ಮೇನ್ ರೋಡ್, ಶ್ರೀ ವಿದ್ಯಾನಗರ, ಗಿರಿನಗರ, 2nd ಫೇಸ್, ಬನಶಂಕರಿ, 3rd ಸ್ಟೇಜ್, ಬೆಂಗಳೂರು 560085. ದೂರವಾಣಿ ಸಂಖ್ಯೆ 8660181164, ಮತ್ತೊಂದು ಸಂಖ್ಯೆ 9740410450. ಇದೇ ಇವತ್ತಿನ ನಿಮ್ಮ ಡಾಕ್ಟರ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.